ಕರ್ನಾಟಕ ಬಜೆಟ್ 2026ರಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಕಂದಾಯ ಇಲಾಖೆಗೆ ಹಲವು ಪ್ರಮುಖ ಘೋಷಣೆಯನ್ನ ಮಾಡಿದ್ದಾರೆ. ಮೊದಲನೆಯದಾಗಿ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ತಂತ್ರಾಂಶ ಅಭಿವೃದ್ಧಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಇದರ ಮೂಲಕ ಭೂ ದಾಖಲೆ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಿಸಲು ಯೋಜನೆಯನ್ನ ರೂಪಿಸಲಾಗಿದೆ. ಇದರ ಜೊತೆಗೆ ಎಬಿ ಮೂಲಕ ಕಾಗದ ರಹಿತ ನೋಂದಣಿಗೆ ಚಾಲನೆಯನ್ನ ನೀಡಲಾಗಿದೆ. ಅಂದ್ರೆ ಭೂ ನೋಂದಣಿ ಪ್ರಕ್ರಿಯೆ ಡಿಜಿಟಲ್ ಆಗಿ ವೇಗವಾಗಿ ನಡೆಯುವಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಮಹತ್ವದ ಘೋಷಣೆ ಎಂದರೆ ರಾಜ್ಯಾದ್ಯಂತ 207 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಡಿಜಿಟಲ್ ವ್ಯವಸ್ಥೆ ಜಾರಿಗೆ ತರಲಾಗುತ್ತದೆ. ಇದರಿಂದ ಜನರಿಗೆ ಸೇವೆ ಇನ್ನಷ್ಟು ಸುಲಭವಾಗಲಿದೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ವಿಶ್ವ ಬ್ಯಾಂಕ್ ನೆರವಿನಿಂದ ನೀರು ಸಂರಕ್ಷಣಾ ಯೋಜನೆ ಕೈಗೊಳ್ಳುವಂತಹ ಬಗ್ಗೆ ಬಜೆಟ್ನಲ್ಲಿ ಈಗ ಉಲ್ಲೇಖಿಸಲಾಗಿದೆ. ಇನ್ನೂ ಒಂದು ಪ್ರಮುಖ ವಿಷಯವೆಂದರೆ ಬ್ಯಾಂಕ್ ನೆರವಿನಿಂದ 5,000 ಕೋಟಿ ರೂಪಾಯಿ ಯೋಜನೆಗಳು ಜಾರಿಗೆ ತರಲು ಸರ್ಕಾರ ಈಗ ಯೋಜನೆಯನ್ನ ರೂಪಿಸಿರುವಂತದ್ದು. ಒಟ್ನಲ್ಲಿ ಈ ಬಾರಿ ಬಜೆಟ್ನಲ್ಲಿ ಕಂದಾಯ ಇಲಾಖೆಯನ್ನ ಡಿಜಿಟಲ್ ಆಗಿ ವೇಗವಾಗಿ ಮತ್ತು ಪಾರದರ್ಶಕ ವ್ಯವಸ್ಥೆಯತ್ತ ಕೊಂಡೊಯ್ಯಲು ಈ ಒಂದು ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ.